ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ರಾಬರಿ. ಬರೋಬ್ಬರಿ 400 ಕೋಟಿ ರೂಪಾಯಿ ರಾಬರಿ. 3 ತಿಂಗಳ ಹಿಂದೆ ನಡೆದಂತಹ ಈ ರಾಬರಿ ಈಗ ಬೆಳಕಿಗೆ ಬಂದಿದ್ದು ಹೇಗೆ? ಆ 400 ಕೋಟಿ ರೂಪಾಯಿ ಎಲ್ಲಿಯದ್ದು, ಯಾರದ್ದು, ಪೊಲೀಸರ ತನಿಖೆ ಹೇಗಿದೆ? ಆ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. 2 ಕಂಟೈನರ್ 400 ಕೋಟಿ ರಸ್ತೆಯಲ್ಲೇ ಮಂಗಮಾಯ. ದುರ್ಗಮ ಘಾಟ್ ರಸ್ತೆಯಲ್ಲೇ ನಡೆಯಿತು ಘನಘೋರ ದರೋಡೆ. ಅದು ಘಾಟ್ ರಸ್ತೆ. ಒಂದು ಕಡೆ ಕಾಡು, ಇನ್ನೊಂದು ಕಡೆ ಪ್ರಪಾತ. ಮೇಲಿಂದ ನೋಡಿದ್ರೇನೆ ತಲೆ ಗಿರ್ರಂತ ತಿರುಗುತ್ತೆ. ಅಷ್ಟು ಆಳದ ಕಂದಕ. ಗಾಡಿಗಳನ್ನ ಓಡಿಸೋರು ಸ್ವಲ್ಪ ಯಾಮಾರಿದ್ರೂ ಪ್ರಪಾತಕ್ಕೆ ಬಿದ್ದು ಸಾಯೋದು ಗ್ಯಾರಂಟಿ. ಅಂತಹ ಭಯಾನಕ ಸ್ಥಳದಲ್ಲಿ ಅವತ್ತು 2 ಲಾರಿಗಳು ಹೋಗ್ತಾ ಇದ್ವು. ಆ ಲಾರಿಗಳಲ್ಲಿದ್ದ ಕಂಟೈನರ್ಗಳನ್ನ ನೋಡಿದವರು ಏನೋ ವಸ್ತುಗಳನ್ನ ತುಂಬಿಕೊಂಡು ಹೋಗ್ತಾ ಇರಬಹುದು ಅಂತ ಭಾವಿಸಿದ್ರು. ದುರ್ಗಮ ಕಾಡಿನ ಮಧ್ಯೆ ಪ್ರಪಾತದ ಪಕ್ಕದ ರಸ್ತೆಯಲ್ಲೇ 2 ಕಂಟೈನರ್ಗಳು ಚಲಿಸ್ತಾ ಇದ್ವು. ಇಷ್ಟೇ, ಆ ಕಂಟೈನರ್ಗಳ ಬಗ್ಗೆ ಇರೋ ಇನ್ಫಾರ್ಮೇಶನ್ ಇಷ್ಟೇ. ಆ ಕಂಟೈನರ್ಗಳು ಘಾಟ್ನಿಂದ ಇಳಿಲೇ ಇಲ್ಲ. ಘಾಟ್ನಿಂದ ಇಳಿದಿದ್ರು ಆ ಕಂಟೈನರ್ಗಳನ್ನ ಯಾರೂ ನೋಡ್ಲೇ ಇಲ್ಲ. ಇದ್ದಕ್ಕಿದ್ದಂತೆ ಆ ಕಂಟೈನರ್ಗಳು ಮಂಗಮಾಯವಾದ್ವು. ಯಾರ ಕಣ್ಣಿಗೂ ಬೀಳದಂತೆ ನಾಪತ್ತೆಯಾದ್ವು. ಅಂದ್ಹಾಗೆ ಕಂಟೈನರ್ಗಳಲ್ಲಿ ಇದ್ದಿದ್ದು ಈರುಳ್ಳಿನೋ ಆಲೂಗಡ್ಡೆನೋ ಆಗಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಯಾರೂ ಕ್ಯಾರ್ ಮಾಡ್ತಾ ಇರಲಿಲ್ಲ. ಅವುಗಳಲ್ಲಿದ್ದಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ. ಇದೇ ಕಾರಣಕ್ಕೆ ಎಲ್ಲರೂ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ. 400 ಕೋಟಿ ರೂಪಾಯಿ ಇದ್ದ ಕಂಟೈನರ್ಗಳು ಮಂಗಮಾಯವಾಗಿದ್ದೇಗೆ ಅನ್ನೋ ಪ್ರಶ್ನೆಯೇ ಎಲ್ಲರ ತಲೆ ಕೊರೀತಿದೆ. ಇದೆಲ್ಲ ನಡೆದ ಘಾಟ್ ಯಾವುದು ಗೊತ್ತಾ? ಚೋರ್ಲಾ ಘಾಟ್. 3 ರಾಜ್ಯಗಳ ಮಧ್ಯೆ ಮಹಾ ರಾಬರಿ. ಚೋರ್ಲಾ ಘಾಟ್ 3 ರಾಜ್ಯಗಳ ಮಧ್ಯೆ ಇರೋ ರೋಚಕ ತಾಣ. ಪಶ್ಚಿಮ ಘಟ್ಟಗಳ ಭಾಗವಾಗಿರೋ ಈ ಘಾಟ್ ಚಾರ್ಮಾಡಿ ಘಾಟ್ ತರಹದ್ದೇ ರಸ್ತೆಗಳನ್ನ ಹೊಂದಿದೆ. ಚಾರ್ಮಾಡಿ ಘಾಟ್ ತರಹದ್ದೇ ಪ್ರಪಾತವನ್ನ ಒಳಗೊಂಡಿದೆ. ಸಮುದ್ರ ಮಟ್ಟದಿಂದ 800 ಮೀಟರ್ ಎತ್ತರದಲ್ಲಿರೋ ಈ ಘಾಟ್ ಹಲವಾರು ಜಲಪಾತಗಳು ಮತ್ತು ಪ್ರವಾಸಿ ಆಕರ್ಷಣೆಯ ತಾಣಗಳನ್ನ ಒಳಗೊಂಡಿದೆ. ಆ ಘಾಟ್ನಿಂದ ಒಂದು ಕಡೆ ಹೋದ್ರೆ ಗೋವಾ, ಮತ್ತೊಂದು ಕಡೆ ಹೋದ್ರೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ಬಂದ್ರೆ ಕರ್ನಾಟಕ ಸೇರ್ಕೋತಿವೆ. ಇಂಥ ಜಾಗದಲ್ಲೇ ಅವತ್ತು ಅಂದ್ರೆ 2025 ಅಕ್ಟೋಬರ್ 16ರಂದು ಬರೋಬ್ಬರಿ 400 ಕೋಟಿ ಸಾಗಿಸ್ತಿದ್ದ 2 ಕಂಟೈನರ್ಗಳು ನಾಪತ್ತೆ ಆಗ್ತವೆ. 3 ರಾಜ್ಯಗಳ ಮಧ್ಯೆ 3ನೇಯವರಿಗೆ ಗೊತ್ತಾಗದಂತೆ ಕಂಟೈನರ್ಗಳನ್ನ ಹೈಜಾಕ್ ಮಾಡಲಾಗುತ್ತೆ. ದರೋಡೆಕೋರರು ದರೋಡೆಗೆ ಒಳಗಾದವರಿಗೆ ಬಿಟ್ಟು ಯಾರಿಗೂ ಗೊತ್ತಾಗದಂತೆ ಆ ಕಂಟೈನರ್ಗಳು ಮಂಗಮಾಯವಾಗ್ತವೆ. ಕಂಟೈನರ್ ಅಂದ್ರೆ ಸಾಮಾನ್ಯವಾಗಿ ಗೃಹೋಪಯೋಗಿ ವಸ್ತುಗಳು ಅಥವಾ ಇನ್ನೇನೋ ಇರಬಹುದು ಅಂತ ನಾವಂದುಕೊಳ್ತೇವೆ. ಆದ್ರೆ ಆ ಕಂಟೈನರ್ಗಳಲ್ಲಿದ್ದಿದ್ದು 400 ಕೋಟಿ ರೂಪಾಯಿ. ಬೆಳಗಾವಿ ಸಮೀಪದ ಖಾನಾಪುರ ಸಮೀಪದಲ್ಲಿ ಈ ದರೋಡೆ ನಡೆದಿದ್ದು 3 ತಿಂಗಳಾದ್ರೂ ಯಾರಿಗೂ ಗೊತ್ತಾಗಲೇ ಇಲ್ಲ. ಆ ಬಗ್ಗೆ ಯಾರೂ ಕೂಡ ಚಕಾರ ಎತ್ತಿರಲಿಲ್ಲ. ಈಗ ಅಂದ್ರೆ ಕೆಲವು ದಿನಗಳ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಗೆ ಬಂದು ದೂರು ನೀಡೋವರೆಗೆ ಇಂಥದ್ದೊಂದು ರಾಬರಿ ನಡೆದಿದೆ ಅಂತ ಯಾರೂ ಊಹೆ ಮಾಡೋಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಹೌದು, ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ದೂರು ನೀಡೋವರೆಗೆ 400 ಕೋಟಿ ಲೂಟಿಯ ಒಂದೇ ಒಂದು ಹಿಂಟ್ ಕೂಡ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ನಾಸಿಕ್ ಪೊಲೀಸರಿಗೂ ದಿಗ್ಭ್ರಮೆಗೊಳಿಸಿತ್ತು ಆ ದೂರು. ಎಸ್, ಸಂದೀಪ್ ಪಾಟೀಲ್ ಕೆಲವು ದಿನಗಳ ಹಿಂದೆ ನಾಸಿಕ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ. 400 ಕೋಟಿ ದರೋಡೆಯಾಗಿದೆ, ದೂರು ತಗೊಳ್ಳಿ ಅಂದಿದ್ದಾನೆ. ಪೊಲೀಸರು ಕನ್ಫ್ಯೂಸ್ ಆಗಿದ್ದಾರೆ. 4 ಲಕ್ಷ ಅಲ್ಲ, 40 ಲಕ್ಷ ಅಲ್ಲ, ಕಡೆಗೆ 4 ಕೋಟಿನೂ ಅಲ್ಲ, 40 ಕೋಟಿನೂ ಅಲ್ಲ. ಆತ ದೂರು ನೀಡಿದ್ದು 400 ಕೋಟಿ ಕಣ್ಮರೆಯಾಗಿದೆ ಅಂತ. ಇದನ್ನ ಕೇಳಿಸ್ಕೊಂಡ ಪೊಲೀಸರಿಗೆ ಒಂದು ಬಾರಿ ಮೈ ಜುಮ್ಮೆಂದಿತ್ತು. ಸಂದೀಪ್ ಪಾಟೀಲ್ ಹೇಳ್ತಾ ಇರೋದು ಸತ್ಯಾನ ಸುಳ್ಳ ಅಂತ ಯೋಚಿಸೋಕ್ಕೂ ಮೊದಲು ಇವನಿಗೆ ತಲೆ ಕೆಟ್ಟಿದ್ಯಾ ಅಂತ ಪೊಲೀಸರು ಅಂದಾಜಿಸಿದ್ರು. ಸ್ವಲ್ಪ ವೆರಿಫಿಕೇಶನ್ ಮಾಡಿದ್ಮೇಲೆ ಸಂದೀಪ್ ಪಾಟೀಲ್ ಹೇಳ್ತಾ ಇರೋದು ಸತ್ಯ ಇದ್ರೂ ಇರಬಹುದು ಅಂತ ಪೊಲೀಸರಿಗೆ ಅನ್ನಿಸಿತ್ತು. ಸಂದೀಪ್ ಪಾಟೀಲ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ದೂರು ದಾಖಲು ಮಾಡಿಕೊಂಡ್ರು. 3 ತಿಂಗಳ ಹಿಂದೆ ದರೋಡೆ, ಈಗ ದೂರು. ಪೊಲೀಸರ ಅನುಮಾನ ಏನು, ದೂರುದಾರನ ಕ್ಲಾರಿಟಿ ಏನು? 400 ಕೋಟಿ ದರೋಡೆಯಾಗಿರೋದು 3 ತಿಂಗಳ ಹಿಂದೆ, ಆದ್ರೆ ದೂರು ದಾಖಲಾಗಿರೋದು ಕೆಲವು ದಿನಗಳ ಹಿಂದೆ. ಯಾಕಿಷ್ಟು ತಡವಾಯಿತು? ಈ ಅನುಮಾನ ಎಲ್ಲರಿಗೂ ಬರುತ್ತೆ. ಇದೇ ಪ್ರಶ್ನೆಯನ್ನ ದೂರುದಾರ ಸಂದೀಪ್ ಪಾಟೀಲ್ಗೆ ಕೇಳ್ತಾರೆ ನಾಸಿಕ್ ಪೊಲೀಸರು. ಆಗ ಸಂದೀಪ್ ಪಾಟೀಲ್ ಹೇಳಿದ ಕಥೆ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ.
ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರೋ ಆತ ಕಂಟೈನರ್ನಲ್ಲಿದ್ದದ್ದು 400 ಕೋಟಿ ಅಲ್ಲ 1,000 ಕೋಟಿ ಅಂದಿರೋ ಆತ ಭಯಾನಕ ಕಥೆಯೊಂದನ್ನ ಬಿಚ್ಚಿಟ್ಟಿದ್ದಾನೆ. 400 ಕೋಟಿ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿದ್ದ ಹಣವಾಗಿತ್ತು. ಕಿಶೋರ್ ಶೇಟ್ ಹಾಗೂ ಸಂದೀಪ್ ಪಾಟೀಲ್ ಇಬ್ಬರೂ ಉದ್ಯಮದಲ್ಲಿ ಪಾಲುದಾರರಾಗಿದ್ದು, ಹಣವಿದ್ದ 2 ಕಂಟೈನರ್ ಹೈಜಾಕ್ ಆದ್ಮೇಲೆ ಸಂದೀಪ್ ಪಾಟೀಲ್ಗೆ ಕಿರುಕುಳ ನೀಡಲಾಗ್ತಾ ಇತ್ತಂತೆ. ಸಂದೀಪ್ ಪಾಟೀಲ್ಗೆ ಕಿಶೋರ್ ಶೇಟ್ ಸಹಚರರು ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಹಣ ವಾಪಸ್ ನೀಡದಿದ್ದರೆ ಪ್ರಾಣ ತೆಗೆಯೋ ಬೆದರಿಕೆ ಹಾಕ್ತಾ ಇದ್ರಂತೆ. ಅವರು ಸತತ 1.5 ತಿಂಗಳುಗಳ ಕಾಲ ಸಂದೀಪ್ಗೆ ಚಿತ್ರಹಿಂಸೆ ಕೊಟ್ಟಿದ್ರು. ಕೆಲವು ದಿನಗಳ ನಂತರ ಕಿಶೋರ್ ಶೇಟ್ ಸಹಚರರಿಂದ ತಪ್ಪಿಸಿಕೊಂಡು ಸಂದೀಪ್ ಪಾಟೀಲ್ ದೂರು ನೀಡಿದ್ದಾರೆ. ಹಣ ದೋಚಿದ್ದು ವಿಶಾಲ್ ನಾಯ್ಡು, ವಿರಾಟ್ ಗಾಂಧಿ ಅಂತ ದೂರು ದಾಖಲಿಸಿದ್ದಾರೆ. ಅಂದಹಾಗೆ ವಿಶಾಲ್ ನಾಯ್ಡು, ವಿರಾಟ್ ಗಾಂಧಿ ಇಬ್ಬರೂ ಕಿಶೋರ್ ಶೇಟ್ ಸಹಚರರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ 400 ಕೋಟಿ ಹಣಕ್ಕೂ ಲಿಂಕ್ ಇದೆಯಾ? ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಈ ಹಣವನ್ನ ಅದಕ್ಕಾಗಿಯೇ ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಿತ್ತು ಎನ್ನುವ ಗುಮಾನಿಗಳೂ ಸಹ ಎದ್ದಿವೆ. ಆದರೆ ಯಾವುದೂ ಕನ್ಫರ್ಮ್ ಆಗಿಲ್ಲ. ದೂರು ನೀಡಿರೋ ಸಂದೀಪ್ ಪಾಟೀಲ್ ಉಲ್ಲೇಖಿಸಿರೋದು ಹಣದ ಮಾಲೀಕನ ಸಹಚರರನ್ನ. ಆದ್ದರಿಂದಲೇ ಈ ಕೇಸ್ ಕುತೂಹಲಕಾರಿ ತಿರುವು ಪಡ್ಕೊಂಡಿದೆ. ಸತತ 1.5 ತಿಂಗಳುಗಳ ಚಿತ್ರಹಿಂಸೆಯ ನಂತರ ಸಂದೀಪ್ ಪಾಟೀಲ್ ಕಿಶನ್ ಶೇಟ್ ಸಹಚರರಿಂದ ತಪ್ಪಿಸಿಕೊಂಡು ಬಂದು ನಾಸಿಕ್ ಪೊಲೀಸರಿಗೆ ದೂರು ನೀಡಿದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ಈಗ जगज्जाहीराಗಿದೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे. तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यावेळी त्या आरोपी काही दिवस फक्त किशोर सावळ्याला व्हॉट्सअप कॉल करत 100 कोटीची मागणी करत होते व त्यांना किशोर सावळ्याला माझा फोटोही त्यांनी व्हॉट्सअपला पाठवला व त्यांना बोलले की मी संदीप पाटील उर्फ भाऊ पाटील इगतपुरी तालुक्यात राहतो, तुम्ही माझी इगतपुरी तालुक्यात माहिती घेऊ शकता. ಸದ್ಯ ತನಿಖೆಗೆ ಸಹಕಾರ ನೀಡುವಂತೆ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳು ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರಿಗೆ ಪತ್ರವನ್ನ ಬರೆದಿದ್ದು, ಸದ್ಯ ಗೋವಾ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಪೊಲೀಸರು ಕಾಣೆಯಾದ ಕಂಟೈನರ್ಗಾಗಿ ತನಿಖೆ ನಡೆಸುತ್ತಿದ್ದಾರೆ. ಸಂದೀಪ್ ದತ್ತಾ ಪಾಟೀಲ್ ಅವರು ಯಾರೋ ಒಂದು 5 ಜನ ಅವನನ್ನು ಕಿಡ್ನಾಪ್ ಮಾಡಿರೋರು ಇಂತಹ ಒಂದು ರಾಬರಿ ಆಗಿರೋದಾಗಿ ಅವನಿಗೆ ಹೇಳಿರ್ತಾರೆ. ಸೊ ಹಿಯರ್ಸೆ ಇರೋದ್ರಿಂದ ಅವನ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು FIR ಮಾಡೋದಕ್ಕೆ ಬರಲ್ಲ. ಈಗ ಉಳಿದ 5 ಜನರಲ್ಲಿ ಅವ್ರಿಗೆ ಮಾಹಿತಿ ಇರಬಾರ್ದಂದ್ರೆ ಇಲ್ಲಿ ಅವರ ವಿಚಾರಣೆ ಮಾಡೋದಕ್ಕೆ ನಾಸಿಕ್ ಹೋಗಿದ್ರು. ಸೊ ಅಲ್ಲಿ SIT ಟೀಮ್ ಅವರು ನಮಗೆ ಮಾತಾಡೋದಕ್ಕೆ ಈಗ ಅವಕಾಶ ಕೊಟ್ಟಿಲ್ಲ. ಅವಕಾಶ ಸಿಗುವ ಸಂದರ್ಭದಲ್ಲಿ ಇಲ್ಲ SIT ಅವರು ಒಂದು ವೇಳೆ ಘಟನೆ ಆಗಿರೋದ್ರ ಬಗ್ಗೆ ಕನ್ಫರ್ಮ್ ಮಾಡಿ ಯಾವುದು ಮಾಹಿತಿ ಕೊಡ್ತಾರಂದ್ರೆ ತನಿಖೆ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಒಂದು ವೇಳೆ ತನಿಖೆಯನ್ನು ಮಹಾರಾಷ್ಟ್ರನಲ್ಲಿಯೇ ಪ್ರಾರಂಭವಾಗಿ ಇಲ್ಲಿ ನಮ್ಮಲ್ಲಿ ಭಾಗಿಯಾಗಿರ್ತಂದ್ರೆ 2 ಆಪ್ಷನ್ ಇರ್ತದೆ. ಒಂದು ಮಹಾರಾಷ್ಟ್ರ ಪೊಲೀಸ್ ತನಿಖೆ ಮಾಡೋದಕ್ಕೆ ಅವಕಾಶ ಇರ್ತದೆ, ಇಲ್ಲ ನಾವು ಮಾಡೋದಕ್ಕೆ ಅವಕಾಶ ಇರ್ತದೆ. ಅವರು ಮಾಡುವ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. 3 ರಾಜ್ಯಗಳ ಪೊಲೀಸರಿಂದ ದರೋಡೆಕೋರರಿಗಾಗಿ ಶೋಧ ಕಾರ್ಯ ಮಾಡಲಾಗ್ತಿದೆ. ಈಗಾಗಲೇ SIT ರಚಿಸಿ 6 ಜನರನ್ನ ವಶಕ್ಕೆ ಪಡೆದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಶೀಘ್ರದಲ್ಲೇ 400 ಕೋಟಿ ಹೈಜಾಕ್ನ ಸತ್ಯ ಹೊರಬರಲಿದೆ. ಇನ್ನು ಬೆಳಗಾವಿ ರಾಬರಿ ಪ್ರಕರಣದ ಕುರಿತು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೇಳಿದ್ದೇನೆ, ಪರಿಶೀಲಿಸಿ ಮಾಹಿತಿ ಕೊಡುವಂತೆ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ ಎಂದಿದ್ದಾರೆ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ, ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ.
ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. 400 ಕೋಟಿ ಹೈಜಾಕ್ ಕುರಿತು ಸಚಿವ ಎಂಬಿ ಪಾಟೀಲ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಈ ಕೇಸನ್ನ ಗಂಭೀರವಾಗಿ ತಗೋಬೇಕಿದೆ ಎಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಮ್ದು ಏನಿತ್ತು? 1 ರೂಪಾಯಿನ 2 ರೂಪಾಯಿನ 4 ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ 400 ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಭಾಳ ಗಂಭೀರವಾಗಿ ತಗೊಳ್ಬೇಕು ನಾವು. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತದ್ರ 400 ಕೋಟಿ ರೂಪಾಯಿ ತೊಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಇದು ಭಾಳ ಗಂಭೀರವಾದಂಥ ವಿಚಾರ. ಇದು ಸೂಕ್ತವಾದಂಥ ತನಿಖೆ ಆಗಬೇಕು. ಯಾವ ಕಂಟೈನರ್, ಯಾರು ಕಂಟೈನರ್ ಅದು ಗೊತ್ತಿಲ್ಲ ನನಗೆ. ಗೋವಾ ಟು ಮಹಾರಾಷ್ಟ್ರ ಯಾರ್ದಂತ ರೊಕ್ಕ ಅದು? ಮತ್ತೆ ಅಲ್ಲಿ ಕುದುರೆ ವ್ಯಾಪಾರ ಗೊತ್ತೇ ಅಲ್ಲ, ಮತ್ತೆ ಯಾರ್ದಿರ್ಬೋದು? ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ಅದೇ ರೀ, ಈಗ ಮತ್ತೆ ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ನಾ ಖಾऊंगा ನಾ ಖಾನೆ दूंगा ಏನಾಯ್ತು? ಸಾಗಿಸ್ತಾ ಇದ್ದಾಗ ಸಿಕ್ಕಾಕೊಂಡ್ರಲ್ಲ, ಸಾಗಿಸಬಹುದಾ ಅಂದ್ರೆ ಏನು? ನಾಸಿಕ್ ಪೊಲೀಸರು ಹಾಗೂ ಎಸ್ಐಟಿ ತಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀವ್ರ ವಿಚಾರಣೆ ನಡೆಸುತ್ತಿದೆ. ಸದ್ಯಕ್ಕೆ ಪ್ರಕರಣದ ಕಿಂಗ್ ಪಿನ್ ಕಿಶೋರ್ ಶೇಠ್ ಹಾಗೂ ಮತ್ತೊಬ್ಬ ತಲೆಮರೆಸಿಕೊಂಡಿದ್ದು, ಅವರ ಬಂಧನದ ನಂತರವೇ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ. ಆ ನಂತರವಷ್ಟೇ ಹಣ ಯಾರದ್ದು, ಎಲ್ಲಿಗೆ ಸಾಗಿಸಲಾಗ್ತಿತ್ತು, ಯಾಕಾಗಿ ಸಾಗಾಟ ಮಾಡಲಾಗುತ್ತಿತ್ತು ಅನ್ನೋದು ಗೊತ್ತಾಗಲಿದೆ.